ಹಾಟ್ ಟಾಪಿಕ್ ಏನು ಅಂತಂದರೆ ವಿಜಯಲಕ್ಷ್ಮಿ ಅವರು ಡಿ ಕೆ ಶಿ ಅವರು ಭೇಟಿ ಮಾಡಿದರು. ಆದರೆ ಡಿ ಕೆ ಶಿ ಅವರು ಹೇಳೋ ಪ್ರಕಾರ ಇದು ದರ್ಶನ್ ಕೇಸ್ಗೆ ಸಂಬಂಧಪಟ್ಟಿದ್ದಲ್ಲ, ಅವರ ಮಗ ವಿನೀಶ್ಗೆ ಸಂಬಂಧಪಟ್ಟ ವಿಚಾರ. ನಿನ್ನೆಯ ಟೋನ್ನಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ನೋಡೋಣ ಅನ್ನುವ ಹಾಗೆಯೋ, ಅವರ ಧರ್ಮಪತ್ನಿ ಬಂದಿದ್ರು, ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಅಂತನೋ, ಡಿ ಬಾಸ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಏನು ಮಾಡ್ಬೋದು ನೋಡೋಣ ಅಂತನೋ ಮಾತಾಡ್ತಾ ಇದ್ದವರು ಇವತ್ತು ನೇರ ಡಿ ಬಾಸ್ ದರ್ಶನ್ ಆದರು, ಅವರ ಧರ್ಮಪತ್ನಿ ದರ್ಶನ್ ಹೆಂಡತಿ ಆದರು. ಸೊ ಹೀಗೆಲ್ಲ ಇರುವಾಗ ವಿಜಯಲಕ್ಷ್ಮಿ ಅವರು ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿ ಅವ್ರನ್ನ ಭೇಟಿ ಮಾಡಿದ್ರು? ನಿಜಕ್ಕೂ ಮಗನ ಸ್ಕೂಲ್ನ ವಿಚಾರಕ್ಕಾದ್ರೆ ಇಲ್ಲಿಂದ ರಾಮನಗರಕ್ಕೆ ಹೋಗಿ ಅವ್ರನ್ನ ಭೇಟಿ ಮಾಡುವ ಪ್ರಯತ್ನ ಯಾಕೆ ಮಾಡಿದ್ರು? ಕೋರ್ಟ್ ಅದನ್ನ ಹೆಂಗೆ ಅಂತಂದ್ರೆ ಏಕಾಏಕಿ ಕಡ್ಡಿ ಮುರಿದಂಗೆ ಮಾತಾಡ್ತಾ ಇದೆ. ಏನಾಗಿದೆ? ವೆಯ್ಟ್ ಲಾಸ್ ಆಗ್ತಾ ಇದೆ. ಏನಾಗಿದೆ? ಬೇದಿ ಆಗ್ತಾ ಇದೆ. ಸರಿ, ಬೇದಿ ಆದರೆ ಮನೆಯಿಂದ ಮಟನ್ ಬಿರಿಯಾನಿ ತಂದು ಕೊಡಬೇಕು ಅಂತ ಯಾರು ಹೇಳಿದ್ದು ನಿಮಗೆ? ಬೇದಿ ಆದರೆ ಬಿಸಿನೀರು ಕೊಡಿಸಿ ಅಂತ ಕೇಳಿದೆ ಕೋರ್ಟ್. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ದರ್ಶನ್ ಅವ್ರು ಜೈಲಿಗೆ ಹೋಗಿ 30-35 ದಿನ ಆಯಿತು. ಒಂದು ಕಡೆ ಅವ್ರ ಪತ್ನಿ ಡಿ ಕೆ ಶಿವಕುಮಾರ್ ಅವರು ಹೇಳುವುದಾದರೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ತನ್ನ ಗಂಡನನ್ನು ಹೊರಗಡೆ ಕರ್ಕೊಂಬರಬೇಕು ಅಂತ. ಸಹಜ, ಯಾರಾದರೂ ಆಗಲಿ ಅವ್ರ ಸ್ಥಾನದಲ್ಲಿದ್ದರೆ ಖಂಡಿತವಾಗ್ಲೂ ಅದೇ ಪ್ರಯತ್ನವನ್ನು ಮಾಡ್ತಾಯಿದ್ರು. ಹಾಗೆ ಒಳ್ಳೆ ಲಾಯರ್ ನೋಡಬೇಕು ಅಂತಾನೋ, ಯಾರನ್ನಾದರೂ ಇಟ್ಟು ಕೇಸಲ್ಲಿ ಹೇಗೆ ಬೇಲ್ ತೊಗೊಂಡು ಹೊರಗಡೆ ಬರಬೇಕು ಅಂತಾನೋ, ಆ ಥರದ್ದೆಲ್ಲ ಪ್ರಯತ್ನಗಳು ನಡೀತಾ ಇದೆ. ಇದರ ಆಚೆಗೆ ನಿನ್ನೆ ಒಂದು ಮಹತ್ವದ ಬೆಳವಣಿಗೆ ಏನಪ್ಪ ಅಂತಂದರೆ, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ರಾಮನಗರದಲ್ಲಿ ಪ್ರಯತ್ನ ಪಟ್ಟರು. ಆದರೆ ಡಿ ಕೆ ಶಿವಕುಮಾರ್ ತುಂಬ ಕ್ಲಿಯರಾಗಿ ಹೇಳಿದ್ರು, ಬೆಳಗ್ಗೆ ಯಾವುದೋ ಕಾರ್ಯಕ್ರಮದಲ್ಲಿ ಹಿಂಗೆ ಬಂದಾಗ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಭೇಟಿ ಮಾಡೋಕ್ಕಾಗಲ್ಲ, ಟೈಮ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಅವ್ರಿಗೆ ಬರೋಕ್ಕೆ ಹೇಳಿದ್ದೆ, ಅಥವಾ ಅವರೇ ಮನೆ ಹತ್ರ ಬಂದು ಭೇಟಿ ಮಾಡ್ತೀನಿ ಅಂತಂದರು. ಸಮಯ ಕೊಟ್ಟಿದ್ದೆ, ಮನೆಗೆ ಬಂದು ಮಾತಾಡಿದ್ರು. ಏನಿಲ್ಲ, ಅವ್ರ ಮಗನಿಗೆ ನನ್ನ ಸ್ಕೂಲಲ್ಲಿ ಸೀಟ್ ಕೊಟ್ಟಿದ್ದೆ, ಅವರೇನೋ ಬೇರೆ ಕಡೆ ಸೇರಿಸಿದ್ರಂತೆ, ಮತ್ತೆ ಈಗ ಅದೇ ಸ್ಕೂಲಲ್ಲಿ ಸೀಟ್ ಕೊಡಿ ಅಂತ ಕೇಳೋಕ್ಕೇನೋ ಬಂದಿದ್ರು. ಅದಕ್ಕೆ ಅದರದ್ದೇ ಆದ ಫಾರ್ಮಾಲಿಟೀಸ್ ಇದೆ, ನಾನು ಪ್ರಿನ್ಸಿಪಾಲ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ, ಅದೇನಾಗುತ್ತೋ ನೋಡೋಣ ಅನ್ನುವ ಅರ್ಥದಲ್ಲಿ ಹೇಳಿದ್ರು. ಆದರೆ ನಿನ್ನೆ ರಾಮನಗರದ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕಾದ್ರೆ ದರ್ಶನ್ ಅವರನ್ನು ಡಿ ಬಾಸ್ ಅಂತಲೇ ಉಲ್ಲೇಖಿಸಿ, ಡಿ ಬಾಸ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಅಂತಲೇ ಉಲ್ಲೇಖಿಸಿ ಮಾತನಾಡಿದ್ರು. ಅಟ್ ದ ಸೇಮ್ ಟೈಮ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ನನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರಿಗೆ ನಾಳೆ ಮನೆಗೆ ಬರೋಕ್ಕೆ ಹೇಳಿದ್ದೀನಿ, ಅಲ್ಲಿ ಮಾತಾಡ್ತೀನಿ ಅಂತ. ಸೊ ಆದರೆ ಸರ್ಕಾರದ ಮಟ್ಟದಲ್ಲಿ ಡಿ ಸಿ ಎಂ ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತುತ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ಕುಟುಂಬದ ಜೊತೆಗೋ ದರ್ಶನ್ ವಿಚಾರವಾಗಿಯೋ ಸ್ವಲ್ಪ ಸಾಫ್ಟ್ ಕಾರ್ನರ್ ಆದರು ಅಂತ ಅನ್ಸಿದ್ರೆ ಸರ್ಕಾರಕ್ಕೆ ಅದು ಮುಜುಗರ ಆಗುತ್ತೆ. ನನ್ನ ಪ್ರಕಾರ ನಿನ್ನೆಯಿಂದ ಇವತ್ತಿನ ಬೆಳವಣಿಗೆಯಲ್ಲಿ, ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೂ ಇವತ್ತು ಅವ್ರ ಪ್ರೆಸ್ ಮೀಟ್ ಅಲ್ಲ, ಅವ್ರನ್ನ ಭೇಟಿ ಮಾಡಾದ್ಮೇಲೆ ಹೊರಗಡೆ ಬಂದು ಮಾತಾಡೋದಕ್ಕೂ ಅಜಗಜ ವ್ಯತ್ಯಾಸ ಇದೆ. ನಿನ್ನೆಯ ಟೋನ್ಗೂ ಇವತ್ತಿನ ಟೋನ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ನಿನ್ನೆಯ ಟೋನ್ನಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ನೋಡೋಣ ಅನ್ನುವ ಹಾಗೆಯೋ, ಅವರ ಧರ್ಮಪತ್ನಿ ಬಂದಿದ್ರು, ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಅಂತನೋ, ಡಿ ಬಾಸ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಏನು ಮಾಡ್ಬೋದು ನೋಡೋಣ ಅಂತನೋ ಮಾತಾಡ್ತಾ ಇದ್ದವರು ಇವತ್ತು ನೇರ ಡಿ ಬಾಸ್ ದರ್ಶನ್ ಆದರು, ಅವರ ಧರ್ಮಪತ್ನಿ ದರ್ಶನ್ ಹೆಂಡತಿ ಆದರು. ಆಮೇಲೆ ಬಂದ ವಿಚಾರ ನೇರ ಅವ್ರ ಮಗನಿಗೆ ನಮ್ಮ ಸ್ಕೂಲಲ್ಲಿ ಸೀಟ್ ಕೊಟ್ಟಿದ್ದೆ, ಆ ಸೀಟ್ ವಿಚಾರಕ್ಕೆ ನಾನು ಬಂದೆ. ನಾನು ಇವಾಗ ಸ್ಕೂಲ್ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ, 6-7 ವರ್ಷ ನಾನು ಎಲ್ಲ ಬಿಟ್ಟುಬಿಟ್ಟಿದ್ದೀನಿ, ಸ್ಕೂಲ್ ಬಗ್ಗೆ ಎಲ್ಲ ನನ್ನ ಮಕ್ಕಳು ನೋಡ್ಕೋತಾರೆ, ಅವ್ರದ್ದೇ ಎಲ್ಲ ಇವಾಗ ಇನ್ಚಾರ್ಜು ಅನ್ನುವ ಅರ್ಥದಲ್ಲಿ ಮಾತಾಡಿ ಅದ್ರ ಮೇಲೆ ಒಂದು ತೆರೆ ಎಳೆದ್ಬಿಟ್ಟಿದ್ದಾರೆ. ಯಾಕಂದರೆ ಈ ಹಂತದಲ್ಲಿ ಅಂದರೆ ಇವಾಗ ಇನ್ನು ಚಾರ್ಜ್ ಶೀಟ್ ಫೈಲ್ ಆಗಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಅಂದರೆ ಹಠಕ್ಕೆ ಬಿದ್ದ ಹಾಗೆ ಈ ಕೇಸ್ನಲ್ಲಿ ಕೆಲಸ ಮಾಡ್ತಾ ಇದೆ. ಮೊನ್ನೆ 13 ಕಾರಣಗಳನ್ನು ಕೊಟ್ಟಿದೆ ಯಾಕೆ ಬೇಲ್ ಕೊಡಬಾರ್ದು ಅಂತ, ಕೋರ್ಟಿಗೆ ಸಲ್ಲಿಕೆ ಮಾಡಿದೆ. ಇವತ್ತು ಸಹಿತ ಏನೇನು ಕೋರ್ಟ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದಾರೋ ಅದರಲ್ಲೆಲ್ಲ ಏನೇನಾಗಿದೆ, ಯಾವ್ಯಾವ ಹಂತದ ತನಕ ಬಂದಿದೆ, ತನಿಖೆಯಲ್ಲಿ ಯಾರ್ಯಾರ ಪಾತ್ರ ಏನು. ಇವತ್ತು ನಾವು ಬೆಳಗ್ಗೆ ನೋಡ್ತಾ ಇದ್ವಿ, ಪ್ರದೋಷದ್ದು ಮೊಬೈಲ್ನಲ್ಲಿ ಇರುವಂತಹ ವೀಡಿಯೋನ ರಿಟ್ರೀವ್ ಮಾಡಲಿಕ್ಕೆ ಹೈದರಾಬಾದ್ ಮತ್ತು ಚೆನ್ನೈನ ಸಹಾಯವನ್ನು ಪಡ್ಕೊಂಡು, ಇಲ್ಲ ಅಂತಂದರೆ 5 ಕೋಟಿ ಮೊತ್ತದ ಸಾಫ್ಟ್ವೇರ್ನ ಇಲ್ಲೇ ಇನ್ಸ್ಟಾಲ್ ಮಾಡಿ ಹೆಂಗಾದ್ರೂ ಮಾಡಿ ಡಾಟಾ ರಿಟ್ರೀವ್ ಮಾಡಬೇಕು, ಅದರಲ್ಲಿರೋ ವೀಡಿಯೋನ ರಿಟ್ರೀವ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಹೀಗೆಲ್ಲ ಇರುವಾಗ ವಿಜಯಲಕ್ಷ್ಮಿ ಅವರು ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿ ಅವ್ರನ್ನ ಭೇಟಿ ಮಾಡಿದ್ರು? ನಿಜಕ್ಕೂ ಮಗನ ಸ್ಕೂಲ್ನ ವಿಚಾರಕ್ಕಾದ್ರೆ ಇಲ್ಲಿಂದ ರಾಮನಗರಕ್ಕೆ ಹೋಗಿ ಅವ್ರನ್ನ ಭೇಟಿ ಮಾಡುವ ಪ್ರಯತ್ನ ಯಾಕೆ ಮಾಡಿದ್ರು? ಅಟ್ ದ ಸೇಮ್ ಟೈಮ್ ನಿಜಕ್ಕೂ ಮಗನ ಸ್ಕೂಲ್ನ ವಿಚಾರಣೆ ಆದರೆ ಅದು ಪ್ರಿನ್ಸಿಪಲ್ ಹಂತದಲ್ಲೋ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಮಕ್ಕಳು ಏನು ನೋಡ್ಕೋತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರ ಹಂತದಲ್ಲೋ ನಡಿಬೋದಿತ್ತು. ಆದರೆ ಜೋಗಿ ಪ್ರೇಮ್ ಅವ್ರ ಜೊತೆಲಿ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು. ಜೋಗಿ ಪ್ರೇಮ್ ಅವರು ಇದಕ್ಕೂ ನನಗೆ ಸಂಬಂಧ ಇಲ್ಲ, ಅದು ಸ್ಕೂಲ್, ನನ್ನ ಮಗನೂ ಅದೇ ಸ್ಕೂಲಲ್ಲಿ ಓದೋದು, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹೋಗಿದ್ದೆ ಅನ್ನುವ ಹಾಗೆ ಮಾತಾಡಿ ಸುಮ್ಮನಾಗಿದ್ದಾರೆ. ಆದರೆ ಸತ್ಯ ಏನು ಮಾತಾಡಿದ್ದಾರೆ, ಏನು ವಿಚಾರ ಅನ್ನೋದು ಡಿ ಕೆ ಶಿ ಅವ್ರಿಗೆ ಗೊತ್ತು, ವಿಜಯಲಕ್ಷ್ಮಿ ಅವ್ರಿಗೆ ಗೊತ್ತು, ಜೋಗಿ ಪ್ರೇಮ್ ಅವ್ರಿಗೆ ಗೊತ್ತು. ಒಂದಂತೂ ಸತ್ಯ, ನ್ಯಾಯಾಂಗ ವ್ಯವಸ್ಥೆಯ ಸುತ್ತ ಅಂದರೆ ನ್ಯಾಯಾಲಯದಲ್ಲಿ ಈ ಕೇಸ್ ಈಗಿರುವಾಗ ಏಕಾಏಕಿ ಡಿ ಕೆ ಶಿ ಅವರು ಎಂಟ್ರಿ ಆಗೋಕ್ಕೂ ಆಗಲ್ಲ, ಡಿ ಕೆ ಶಿ ಅವರು ಏನು ಸಪೋರ್ಟ್ ಮಾಡಲಿಕ್ಕೂ ಆಗಲ್ಲ. ಸೊ ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೂ ಅವಕಾಶಗಳು ಅಂದರೆ ಸಮಯ ಇದೆ. ಈ ಸಮಯದಲ್ಲಿ ಏನಾದರೂ ಒತ್ತಡ ಹೇರುವ ಪ್ರಯತ್ನ ಏನಾದರೂ ಮಾಡ್ತಾರಾ ಅಂತ ಕೆಲವರು ಅನುಮಾನದ ಕಣ್ಗಳಲ್ಲಿ ನೋಡ್ತಾ ಇದ್ದಾರೆ. BJP ಅವರು ಇದರ ಲಾಭವನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋ, ಹಾಗಾಗುವ ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಯಾಕಂದರೆ ಈ ಕೇಸ್ನಲ್ಲಿ ಏನಾದರೂ ಎಡವಟ್ಟಾದರೆ ಸರ್ಕಾರಕ್ಕೂ ಮುಜುಗರ, ನ್ಯಾಯಾಂಗ ವ್ಯವಸ್ಥೆಗೆ ಮುಜುಗರ, ಪೊಲೀಸರಿಗೆ ಮುಜುಗರ ಆಗುವ ಸಾಧ್ಯತೆಗಳು ನಿಚ್ಚಳ. ಅಟ್ ದ ಸೇಮ್ ಟೈಮ್ ಕೋರ್ಟ್ ಸಹಿತ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತಂದರೆ, ಕನಿಷ್ಠ ಮನೆಯ ಅಡುಗೆಯನ್ನು ದರ್ಶನ್ ಅವರಿಗೆ ಬೇಕು ಅಂತ ಕೇಳಿದ್ರು ಸಹಿತ
ಕೋರ್ಟ್ ಅದನ್ನು ಹೆಂಗೆ ಅಂತಂದರೆ ಏಕಾಏಕಿ ಕಡ್ಡಿ ಮುರಿದಂಗೆ ಮಾತಾಡ್ತಾ ಇದೆ. ಏನಾಗಿದೆ? ವೆಯ್ಟ್ ಲಾಸ್ ಆಗ್ತಾ ಇದೆ. ಏನಾಗಿದೆ? ಬೇದಿ ಆಗ್ತಾ ಇದೆ. ಸರಿ, ಬೇದಿ ಆದರೆ ಮನೆಯಿಂದ ಮಟನ್ ಬಿರಿಯಾನಿ ತಂದು ಕೊಡಬೇಕು ಅಂತ ಯಾರು ಹೇಳಿದ್ದು ನಿಮಗೆ? ಬೇದಿ ಆದರೆ ಬಿಸಿನೀರು ಕುಡಿಸಿ ಅಂತ ಕೇಳಿದೆ ಕೋರ್ಟ್. ಸೊ ಪ್ರಸನ್ನ ಕುಮಾರ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ SP ಅವರು ಸಹಿತ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದ್ದಾರೆ. ಅವರು ಅಷ್ಟು ಸುಲಭಕ್ಕೆ ಬಿಟ್ಕೊಡೋ ಮಾತೇ ಇಲ್ಲ. ಸರ್ಕಾರದ ಪರವಾಗಿ ವಾದ ಮಾಡ್ತಾ ಇರುವಂತಹ ಪ್ರಸನ್ನ ಕುಮಾರ್ ಅವರು ತುಂಬ ಸ್ಟ್ರಾಂಗ್ ಆಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ ಹೀಗಿರುವಾಗ ಇಲ್ಲಿ ದೊಡ್ಡ ದೊಡ್ಡ ಲಾಯರ್ಗಳೇ ಎಂಟ್ರಿ ಆಗಬೇಕು ದರ್ಶನ್ ಪರವಾಗಿ. ಏನಾಗುತ್ತೆ? CV ನಾಗೇಶ್ ಅವರು ನಿಜಕ್ಕೂ ಈ ಕೇಸನ್ನು ಕೈಗೆತ್ಕೊಂಡು ಅವ್ರು ಇವಾಗ ನೆಕ್ಸ್ಟ್ ಬೇಲ್ ಅಪ್ಲಿಕೇಶನ್ ಹಾಕಿದ್ದೆ ಆದರೆ ಬೇಲ್ ಸಿಗುತ್ತಾ? ಎಲ್ಲಿಯ ತನಕ ಜೈಲಿನಲ್ಲೇ ಇರಬೇಕಾಗುತ್ತೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ನಮಗೆ ಸಿಗಬೇಕು. ಪ್ರಸ್ತುತ ಹಾಟ್ ಟಾಪಿಕ್ ಏನು ಅಂತಂದರೆ, ವಿಜಯಲಕ್ಷ್ಮಿ ಅವರು DK ಶಿ ಅವರನ್ನ ಭೇಟಿ ಮಾಡಿದರು. ಆದರೆ DK ಶಿ ಅವರು ಹೇಳೋ ಪ್ರಕಾರ ಇದು ದರ್ಶನ್ ಕೇಸ್ಗೆ ಸಂಬಂಧಪಟ್ಟಿದ್ದಲ್ಲ, ಅವರ ಮಗ ವಿನೀಶ್ಗೆ ಸಂಬಂಧಪಟ್ಟ ವಿಚಾರ. ನಿಜವೋ ಸುಳ್ಳು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.